ನಮಸ್ಕಾರ ವಿದ್ಯಾರ್ಥಿಗಳೇ, ನಮ್ಮ ಚಾನಲ್ಗೆ ಸ್ವಾಗತ. ಮೂರನೇ ಸುತ್ತಿನ ಕೌನ್ಸಿಲಿಂಗ್ಗೆ ಕಾಯುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಇನ್ನೊಂದು ಕೆಲವೇ ದಿನಗಳಲ್ಲಿ ನಿಮ್ಮ ಮೂರನೇ ಸುತ್ತಿನ ಕೌನ್ಸಿಲಿಂಗ್ ಪ್ರಕ್ರಿಯೆ ಆರಂಭವಾಗುತ್ತೆ. ಈಗಾಗಲೇ ಎರಡನೇ ಸುತ್ತಿನ ಕೌನ್ಸಿಲಿಂಗ್ ಪ್ರಕ್ರಿಯೆಯು ಕ್ಲೋಸ್ ಆಗಿ ಒಂದು 20 ಡೇಸ್ ಮೇಲೆ ಆಗ್ತಾ ಬಂತು. ಮತ್ತು ಆದರ್ಶ ಮಹಾವಿದ್ಯಾಲಯದ ಒಂದು ಕೌನ್ಸಿಲಿಂಗ್ ಪ್ರಕ್ರಿಯೆ ಕೂಡ ಆರಂಭವಾಗಿದೆ. ಅದರದ್ದು ಮೂರನೇ ಸುತ್ತಿನ ಕೌನ್ಸಿಲಿಂಗ್ ಕೂಡ ಡಿಸೈಡ್ ಆಗಿಬಿಡ್ತು ಮತ್ತು ಲಿಸ್ಟ್ಗಳನ್ನು ಕೂಡ ಬಿಟ್ಟಿದ್ದಾರೆ. ಮತ್ತು ಅಡ್ಮಿಷನ್ಗೆ ಕೊನೆ ದಿನಾಂಕ ಕೂಡ ನಿಗದಿ ಮಾಡಿದ್ದಾರೆ. ಅದರ 4ನೇ ಸುತ್ತಿನ ರೌಂಡನ್ನು ಕೂಡ ಮಾಡ್ತಾರೆ. ಅದು ಆಫ್ಲೈನ್ ಆಗುತ್ತೆ. ಅಂದರೆ ಅದು ಮಾಪಪ್ ರೌಂಡ್ ಅಂತ ಕರಿತೀವಿ. ಅದನ್ನು ಆಫ್ಲೈನ್ ಮಾಡ್ಬೋದು ಅಥವಾ ಎಲ್ಲರಿಗೂ ಪರ್ಸೆಂಟೇಜ್ ಉಳಿದಿರುವಂಥ ಸೀಟ್ಗಳನ್ನು ಪರ್ಸೆಂಟೇಜ್ ಆಧಾರದ ಮೇಲೆ ಕೊಟ್ಟುಬಿಡ್ಬೋದು. ಇವಾಗ ನಿಮ್ಮ ಕಾಮೆಂಟ್ಸ್ಗಳಿದ್ದಾವೆ, ವಿದ್ಯಾರ್ಥಿಗಳದ್ದು ಮೊರಾರ್ಜಿ ದೇಸಾಯಿಗೆ ಸಂಬಂಧಿಸಿದಂಥ ಕಾಮೆಂಟ್ಗಳಿದ್ದಾವೆ. ಅದನ್ನು ಕೂಡ ನಾನು ಇಲ್ಲಿ ಓದಿ ನಿಮಗೆ ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿನ. ಸೊ ನಿಮ್ಮ ಒಂದು ಕಾಮೆಂಟ್ಸ್ಗಳು ನೀವು ನಮಗೆ ವಿಡಿಯೋಗಳ ಮುಖಾಂತರ ನೀವು ಕಾಮೆಂಟ್ಸ್ಗಳನ್ನು ಹಾಕಿದ್ದೀರಿ. ಸೊ ಅದಕ್ಕೆ ಸಂಬಂಧಿಸಿದಂಥ ಈ ಮೊರಾರ್ಜಿ ದೇಸಾಯಿಗೆ ಸಂಬಂಧಿಸಿದಂಥ ಕಾಮೆಂಟ್ಸ್ಗಳನ್ನು ನೀವು ಹಾಕಿದ್ದೀರಿ. ಇಲ್ಲಿ ನನ್ನ ಮಗಂದು 3A ಕ್ಯಾಟಗರಿ ಇದೆ, 69 ಆಗಿದೆ, ಸೀಟ್ ಸಿಗುತ್ತಾ ಅಂತ ಕೇಳ್ತಾ ಇದ್ದಾರೆ ಮಾನ್ಯರು. ನೋಡಿರಿ, ಈಗಾಗಲೇ ಒಂದು ಆದರ್ಶ ವಿದ್ಯಾಲಯದ ಒಂದು ಕೌನ್ಸಿಲಿಂಗ್ ಮೂರನೇ ಸುತ್ತಿನ ಪ್ರಕ್ರಿಯೆ ನೋಡೋದಾದರೆ 69 ಕೂಡ ಅಲ್ಲಿ ವಿದ್ಯಾರ್ಥಿಗಳಿಗೆ ಸೀಟ್ ಸಿಕ್ಕಿದೆ. ಸೊ ಮೊರಾರ್ಜಿ ದೇಸಾಯಲ್ಲಿ ನಿಮ್ಮ ಜಿಲ್ಲೆ ಯಾವುದು ಅಂತ ನೀವು ಇಲ್ಲಿ ಮೆನ್ಷನ್ ಮಾಡಿಲ್ಲ, ಬಟ್ 69 ಪರವಾಗಿಲ್ಲ, ಸಿಗುವಂಥ ಚಾನ್ಸಸ್ ಇದೆ. ನವೋದಯ ಎರಡನೇ ಸುತ್ತಿನ ರಿಸಲ್ಟ್ ಯಾವಾಗ ಬರುತ್ತೆ ಅಂತ. ಸೊ ನವೋದಯ ಬಗ್ಗೆ ನಾನು ಬೇಗ ಅಪ್ಡೇಟ್ ಮಾಡ್ತೇನೆ, ಯಾಕಂದರೆ ನವೋದಯದ ಒಂದು ಅಪ್ಡೇಟನ್ನು ನಾನು ಇನ್ನೂರಿಗೆ ಕೂಡ ಮಾಡಿಲ್ಲ. ಬಟ್ ಅದರ ಬಗ್ಗೆ ಒಂದು ಮಾಹಿತಿನ ಪಡ್ಕೊಂಡು ಅದರ ಬಗ್ಗೆ ಬೇಗನೆ ಒಂದು ಅಪ್ಡೇಟ್ ಮಾಡುವಂಥ ಕೆಲಸವನ್ನು ಮಾಡ್ತೇನೆ. ಸರ್, ನಮ್ಮ ಮಗಂದು 73 ಆಗಿದೆ, 2A ಕೊಪ್ಪಳದಲ್ಲಿ ಸಿಗುತ್ತಾ ಅಂತ ಕೇಳ್ತಾ ಇದ್ದಾರೆ. 73ಕ್ಕೆ ಸಿಗುವಂಥ ಚಾನ್ಸಸ್ ಇದೆ. 47 SC ವುಮನ್ ರಾಯಚೂರು ಎನಿ ಚಾನ್ಸ್ ಅಂತ ಕೇಳ್ತಾ ಇದ್ದಾರೆ. ಸೊ ವುಮನ್ 47ಗೆ ತುಂಬ ಚಾನ್ಸ್ ಕಡಿಮೆ, ಬಟ್ ಲಕ್ ಬೈ ಚಾನ್ಸ್ ಅಂತ ಹೇಳ್ಬೋದು 47ಕ್ಕೆ. ಯಾಕಂದರೆ ಆದರ್ಶ ವಿದ್ಯಾಲಯದಲ್ಲಿ 47% ಸಿಕ್ಕಿದೆ ಮೂರನೇ ಸುತ್ತಿನಲ್ಲಿ. ನಮ್ಮ ಮಗ 48 ಕೋಲಾರ ಡಿಸ್ಟ್ರಿಕ್ಟ್ 2A ಕ್ಯಾಟಗರಿ 3A ಕ್ಯಾಟಗರಿ ಥರ್ಡ್ ರೌಂಡಲ್ಲಿ ಸಿಗುತ್ತೆ ಅಂತ. ಸೊ ಕಾದು ನೋಡಬೇಕು. 3A ಕ್ಯಾಟಗರಿಗೆ ತುಂಬ ಕಾಂಪಿಟೇಷನ್ ಇದೆ, ಬಟ್ 48ಕ್ಕೆ ಕಾದು ನೋಡಬೇಕಾಗುತ್ತೆ. ನಮ್ಮ ಮಗಳದು 68 ಆಗಿದೆ, 3B ದಾವಣಗೆರೆಯಲ್ಲಿ ಆಗುತ್ತೆ, 68ಕ್ಕೆ ಆಗುವಂಥ ಚಾನ್ಸಸ್ ಇದೆ. ಸೊ ಮೂರನೇ ಸುತ್ತಿನ ಕೌನ್ಸ್ಲಿಂಗನ್ನು ಲಿಸ್ಟನ್ನು ಅತಿ ಬೇಗನೆ ಈ ವಿತಿನ್ ದ ವೀಕ್ ಒಳಗಡೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಎನಿ ಟೈಮ್ ಅದು ರಿಲೀಸ್ ಆಗ್ಬೋದು. ನಾವು ಕಾಯ್ತಾ ಇದ್ದೀವಿ. ಒಂದು ವಾರ ಅಂತ ಕಾಲಾವಕಾಶನ ಕೊಟ್ಟಿದ್ದಾರೆ. ಒಂದು ವಾರದಲ್ಲಿ ಅದು ಬರುವಂಥ ಚಾನ್ಸ್ ಇದೆ. ಮೂರನೇ ರೌಂಡು PDF ಹಾಕಿ. ಸೊ ಮೂರನೇ ರೌಂಡ್ PDF ಇನ್ನೂವರೆಗೆ ಬಿಟ್ಟಿಲ್ಲ ಮನೆಯೇ, ಅದು ಬಂದ ಮೇಲೆ ಅಪ್ಡೇಟ್ ಮಾಡ್ತೇನೆ. ಬೆಳಗಾವಿ ಡಿಸ್ಟಿಕ್ಕು ನಮ್ಮದು 63 ಕಾಸ್ಟ್ 3B ಇದೆ, ಆಗುತ್ತಾ ಅಂತ ಆಗ್ಬೋದು, ಟ್ರೈ ಮಾಡಿ. ವಿಜಯಕುಮಾರ ನಮಗೆ ಇದು 65 ಇರಬೇಕು, ಬಂದಿದೆ. 3B ನಮಗೆ ಸೀಟ್ ಸಿಗುತ್ತಾ ಮೊರಾರ್ಜಿ? 65 ಆಗಿದ್ದರೆ ನಿಮಗೆ ಸಿಗೋವಂಥ ಚಾನ್ಸಸ್ ಇದೆ. 3Bಗೆ ಸಿಗೋಂಥ ಚಾನ್ಸಸ್ ಇದೆ. ಸೊ ಕಾಯಿರಿ ಮಾನ್ಯರೇ. ಆದರ್ಶ ವಿದ್ಯಾಲಯದ PDF ಥರ್ಡ್ ರೌಂಡ್ PDF ಹಾಕಿ ಅಂತ ಇದ್ದಾರೆ. ಸೊ ಆ ಥರ್ಡ್ ರೌಂಡ್ PDF ನಾನು ಆಲ್ರೆಡಿ ಮಾಡಿದ್ದೇನೆ ಮಾನ್ಯರೇ, ನೀವು ಹೋಗಿ ನೋಡ್ಕೊಳ್ಬೋದು.